ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನಮ್ಮ ಲಾಸ್ಟ್ ಪೂಜಾ ವಿಡಿಯೋದಲ್ಲಿ 3 ಸ್ಟೆಪ್ಸ್ ಪೂಜಾ ಸ್ಟ್ಯಾಂಡನ್ನು ಹೊಸದಾಗಿ ಮಾಡಿಸಿದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡಿದ್ದೆ. ಹಾಗಾಗಿ ತುಂಬ ಜನ ಆ ಸ್ಟ್ಯಾಂಡ್ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಆ ಸ್ಟ್ಯಾಂಡನ್ನು ನೀವು ಹೇಗೆ ತಯಾರಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ಅಂತ ಕೂಡ ಕೇಳಿದ್ದೀರಾ. ಸೊ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ನನ್ನ ಪ್ರೀವಿಯಸ್ ಅಂದರೆ ಹಳೆ ಪೂಜಾ ವಿಡಿಯೋಗಳು. ಇದರಲ್ಲಿ ನಮ್ಮ ದೇವ್ರ ಮನೆಯಲ್ಲಿ ಈ ಥರ ಒಂದು ಮಣೆಯನ್ನು ಇಟ್ಟಿದ್ದೆ, 4 ಕಾಲಿರುವಂಥದ್ದು. ಇದ್ರ ಮೇಲೆ ಎಲ್ಲ ದೇವ್ರ ವಿಗ್ರಹಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ಪೂಜೆಯನ್ನು ಮಾಡ್ತಿದ್ದೆ. ನಮ್ಮ ಮನೆಯಲ್ಲಿ ದೇವ್ರ ವಿಗ್ರಹಗಳು ಸ್ವಲ್ಪ ಹೆಚ್ಚಾಗಿಯೇ ಇದೆ. ಅವೆಲ್ಲ ಈ ರೀತಿಯಾಗಿ ಜೋಡಿಸಿದ್ದೆ. ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ 3 ಸ್ಟೆಪ್ ಇರುವಂಥ ಸ್ಟ್ಯಾಂಡನ್ನು ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ. ಅದು ಆಗ್ತಾ ಇರಲಿಲ್ಲ. ಸೊ ಇವಾಗ ನನ್ನ ಕನಸು ನನಸಾಗಿದೆ. ದೇವ್ರ ಮನೆಯಲ್ಲಿ ಇರುವಂಥ ಸ್ಲ್ಯಾಬ್ ಇದು. ಮೊದಲಿಗೆ ನಾನು ಸ್ಟ್ಯಾಂಡನ್ನು ಎಷ್ಟು ಮೆಜರ್ಮೆಂಟಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಒಂದು ಟೇಪ್ ತೊಗೊಂಡು ಯಾವ ಜಾಗದಲ್ಲಿ ಸ್ಟ್ಯಾಂಡ್ ಇಡ್ತೀನೋ ಆ ಜಾಗನ ನಾನು ಒಂದು ಮೆಜರ್ಮೆಂಟ್ ಟೇಪ್ ತೊಗೊಂಡು ಅಳತೆಯನ್ನು ತಗೊಂಡೆ. ಇದಕ್ಕೆ ಬೇಕಾಗಿರುವಂಥ ವುಡ್ ಪೀಸ್ಗಳನ್ನು ನಾನು ಟಿಂಬರ್ಗೆ ಹೋಗಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಒಂದೊಂದು ಸ್ಟೆಪ್ಪನ್ನು ಎಷ್ಟು ಮೆಜರ್ಮೆಂಟಲ್ಲಿ ಇರಬೇಕು ಅಂತ ಹೇಳಿ ಮೊದಲಿಗೆ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಇವೆಲ್ಲ ಸೈಡ್ಗೆ ಬೀಡಿಂಗ್ಸ್ಗಳು. ಇದೂ ಸಹ ಟೀಕಲ್ಲೇ ಬರುತ್ತೆ ರೆಡಿಮೇಡ್ ನಮಗೆ. ಇದರಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ. ಈ ಸೈಡ್ ಪೀಸ್ಗಳು ಏನಿದೆ ಅದು ಟೀಕ್ನಲ್ಲಿ ಸಿಗಲಿಲ್ಲ ನನಗೆ. ಹಾಗಾಗಿ ಅದನ್ನು ಹಲಸಿನ ಮರದಲ್ಲಿ ನಾನು ಕಟ್ ಮಾಡಿಸ್ಕೊಂಡೆ. ಮತ್ತು 3 ಸ್ಟೆಪ್ಸ್ಗೆ ಯೂಸ್ ಮಾಡಿರುವಂಥ ವುಡ್ ಪೀಸ್ ಏನಿದೆ ಅದು ಟೀಕ್ನಲ್ಲಿ ಕಟ್ ಮಾಡಿಸಿದ್ದೀನಿ. ಈ ಥರ ಪೂಜಾ ಸ್ಟ್ಯಾಂಡನ್ನು ಇದೇ ಮೊದಲ ಸತಿಗೆ ನಾನು ಟ್ರೈ ಮಾಡ್ತಿರೋದು. ಹಾಗಾಗಿ ಕೆಲವು ವಿಡಿಯೋಗಳನ್ನು ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಹೇಗೆ ಮಾಡೋದು ಅಂತ ಸ್ವಲ್ಪ ಐಡಿಯಾ ತೊಗೊಂಡು ಆಮೇಲೆ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. 3 ಸ್ಟೆಪ್ಸ್ ಏನು ಬರುತ್ತೆ ಅದನ್ನೆಲ್ಲ ಕ್ಲೀನಾಗೆ ಫಿಕ್ಸ್ ಮಾಡಿಕೊಂಡು ಆನಂತರ ಸೈಡ್ಸ್ಗೆಲ್ಲ ಈ ಥರ ಬೀಡಿಂಗ್ ಪೀಸ್ಗಳನ್ನು ಎಷ್ಟು ಮೆಜರ್ಮೆಂಟ್ಗೆ ಬೇಕು ನೋಡಿಕೊಂಡು ಕಟ್ ಮಾಡಿಕೊಂಡು ಫೆವಿಕಲ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಬೀಡಿಂಗ್ ಪೀಸ್ಗಳೆಲ್ಲ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿ ಕೊಟ್ಟರು. ಪ್ರೀತು ಅದಕ್ಕೆ ಫೆವಿಕಲ್ ಹಾಕಿ ಕೊಡ್ತಾ ಇದ್ದಾನೆ. ನಾನು ಆ ಸ್ಟ್ಯಾಂಡ್ಗೆ ಆ ಬೀಡಿಂಗ್ ಪೀಸ್ಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ. ಜೊತೆಗೆ ಒಂದೊಂದು ಹೆಡ್ಲೆಸ್ ಮಳೆಗಳು ಕೂಡ ಹಾಕಿ ಅದಕ್ಕೆ ಹೊಡಿತಾ ಇದ್ದೀವಿ, ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳಿ ಅಂತ. ಈ ಥರ 3 ಸ್ಟೆಪ್ಸ್ ಇರುವಂಥ ಪೂಜಾ ಸ್ಟ್ಯಾಂಡ್ ನಾನು ಇಲ್ಲೇ ಕಾರ್ಪೆಂಟರ್ ಅಂಗಡೀಲಿ ಕೇಳಿದಾಗ ಅವರು 9,000 to 10,000 ಆಗುತ್ತೆ ಅಂತ ಹೇಳಿದರು. ನನಗೆ ಯಾಕೋ ಅದು ತುಂಬ ಜಾಸ್ತಿ ಹೇಳ್ತಾ ಇದ್ದಾರೆ ಬೆಲೆ ಅಂತ ಅನ್ನಿಸ್ತು. ಸರಿ ಬೇಡ ಅಂಥೇಳಿ ನಾನು ಆ ಐಡಿಯಾನ ಅಂದರೆ ಪೂಜಾ ಸ್ಟ್ಯಾಂಡ್ ಮಾಡಿಸುವಂಥ ಐಡಿಯಾ ಒಂದು ಸ್ವಲ್ಪ ದಿನಕ್ಕೆ ಸ್ಟಾಪ್ ಮಾಡಿದ್ದೆ. ಡೈರೆಕ್ಟಾಗಿ ನಾವೇನೇ ವುಡ್ ಟಿಂಬರ್ಗೆ ಹೋಗಿ ಕಟ್ ಮಾಡಿಸ್ಕೊಂಡು ಬಂದರೆ ಕಮ್ಮಿ ಬೀಳತ್ತೇನೋ ಅಂತ ಅಂದ್ಕೊಂಡೆ. ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದೆ. ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳಿದೆ. ಆರೋಹಳ್ಳಿಲಿ ತುಂಬಾ ಕಮ್ಮಿಗೆ ಸಿಗುತ್ತೆ, ವುಡ್ ಟಿಂಬರ್ಸ್ ತುಂಬಾ ಇದ್ದಾವೆ ಅಂತ ಹೇಳಿದ್ರು. ನಮ್ಮ ಬಿಡದಿ ಫಾರ್ಮ್ ಹೌಸಿಂದ ಆರೋಹಳ್ಳಿಗೆ ಸುಮಾರು 18 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು. ಹಾಗಾಗಿ ನಾವೇ ಹೋಗೋಣ ಅಂಥೇಳಿ ನಾನು ಮತ್ತು ನಮ್ಮ ಪ್ರೀತಮ್ ಇಬ್ಬರೇ 2 ವೀಲರ್ನಲ್ಲಿ ಬಿಡದಿ ಫಾರ್ಮ್ ಹೌಸಿಂದ ಆರೋಹಳ್ಳಿಗೆ 2 ವೀಲರ್ನಲ್ಲಿ ಹೋಗಿ ಡ್ರೈವ್ ಮಾಡಿಕೊಂಡು ಅಲ್ಲಿ ನನಗೆ ಯಾವ ಶೇಪ್ನಲ್ಲಿ ಬೇಕು ಯಾವ ಸೈಜ್ನಲ್ಲಿ ಬೇಕೋ ಮೆಜರ್ಮೆಂಟ್ ಕೊಟ್ಬಿಟ್ರೆ ಆ ವುಡ್ ಪೀಸ್ಗಳನ್ನು ಅವರು ಕಟ್ ಮಾಡಿ ಪ್ಲೇನಿಂಗ್ ಅಂತ ಮಾಡ್ತಾರೆ, ಅದು ಸಹ ಅವರೇ ಮಾಡಿ ಕೊಟ್ಬಿಡ್ತಾರೆ. ನೋಡಿ ಸ್ಟ್ಯಾಂಡ್ ಏನೋ ಎಲ್ಲ ಫಿಕ್ಸ್ ಮಾಡಿದಾಯಿತು. ಇವಾಗ ಇದಕ್ಕೆ ಪಾಲಿಷ್ ಹಾಕ್ತಾ ಇದ್ದೀನಿ. ಇದಕ್ಕೆ ವುಡ್ ಫಿನಿಶ್ ಅಂತ ಬರುತ್ತೆ, ಅದನ್ನು ಬ್ರಷ್ ಸಹಾಯದಿಂದ ಈ ರೀತಿಯಾಗಿ ಹಾಕ್ಕೋಬೇಕು. ತುಂಬ ಗಟ್ಟಿಯಾಗಿರುತ್ತೆ. ತಿನ್ನರ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳು ಮಾಡಿಕೊಂಡು ಈ ರೀತಿಯಾಗಿ ವುಡ್ಗೆ ಫುಲ್ ಅಪ್ಲೈ ಮಾಡಬೇಕು. ಇದು ಅಪ್ಲೈ ಮಾಡಿದ್ಮೇಲೆ ಒಂದು 2 ದಿನ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಪೂರ್ತಿ ಸ್ಟ್ಯಾಂಡ್ ರೆಡಿ ಆಗೋ ಅಷ್ಟೊತ್ತಿಗೆ ನನಗೆ ಎಷ್ಟಾಯಿತು ಅಂತ ಹೇಳಿದ್ರೆ ಸುಮಾರು
4,500 ರಿಂದ 5,000 ರೂಪಾಯಿ ಅಷ್ಟಾಗಿದೆ. ಅಂದರೆ ವುಡ್ಗೆ ಪೇ ಮಾಡಿರುವಂಥದ್ದು, ಪ್ಲೇನಿಂಗ್ ಮಾಡಿಸಿರೋದು, ಮತ್ತು ಹೋಗೋಕ್ಕೆ ಬರೋಕ್ಕೆ ಪೆಟ್ರೋಲ್ ಚಾರ್ಜು, ಮತ್ತು ಇದಕ್ಕೆ ಬೀಡಿಂಗ್ ಪೀಸ್ಗಳು, ಪಾಲಿಷ್ಗೆ ಬೇಕಾಗಿರುವಂಥದ್ದು ಏನೇನು ತೊಗೊಂಡೋ ಮೆಟೀರಿಯಲ್ಸು, ಅದಕ್ಕೆ ಖರ್ಚು, ಬ್ರಷ್ಷು, ಏನೇನು ಖರ್ಚಾಯಿತು ಫುಲ್ ಎಲ್ಲ ಸೇರಿ ಅರೌಂಡ್ 5,000 ರುಪೀಸ್ ಅಷ್ಟು ನನಗೆ ಕಾಸ್ಟ್ ಆಯಿತು. ಅದೇ ಕಾರ್ಪೆಂಟರ್ ಅಂಗಡೀಲಿ ಕೇಳಿದ್ದಕ್ಕೆ 9,500 ರಿಂದ 10,000 ಆಗುತ್ತೆ ಅಂತ ಹೇಳಿದ್ರು. ಸೊ ಅವರು ಹೇಳಿದ ರೇಟ್ಗಿಂತ ಅರ್ಧಕ್ಕರ್ಧದಷ್ಟು ನನಗೆ ಉಳಿತು. ಹಾಗೆಯೇ ನಾವೇನೇ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಕೂಡ ಇದೆ ನಮಗೆ. ನೋಡಿ, 2 ದಿನ ಪೂರ್ತಿಯಾಗಿ ಇದನ್ನು ಚೆನ್ನಾಗಿ ಒಣಗಿಸಿದ್ದೀನಿ. ಈ ರೀತಿಯಾಗಿದೆ, ಫುಲ್ ಡ್ರೈ ಆಗಿದೆ. ಅದೇನು ವುಡ್ ಫಿನಿಶ್ ಹಾಕಿದ್ವಿ ಅದು ಪೂರ್ತಿಯಾಗಿ ಎಳ್ಕೊಂಡಿದೆ ವುಡ್ಡು. ಇವಾಗ ವುಡ್ ಪಾಲಿಷ್ ಸಿಗುತ್ತೆ, ಅದನ್ನು ಸಹ ಸ್ವಲ್ಪ ತಿನ್ನರ್ ಹಾಕಿ ಮಿಕ್ಸ್ ಮಾಡಿಕೊಂಡು ತೆಳುಗೆ ಇದನ್ನು ಅಪ್ಲೈ ಮಾಡಬೇಕು. ತುಂಬ ತೆಳು ಬೇಡ, ಮೀಡಿಯಮ್ ಆಗಿ ನೋಡಿಕೊಂಡು, ಅಂದರೆ ನಾವು ಅಪ್ಲೈ ಮಾಡಿದಾಗ ಬ್ರಷ್ಷು ಈಸಿಯಾಗಿ ಮೂವ್ ಆಗಬೇಕು. ಆ ರೀತಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಅಪ್ಲೈ ಮಾಡಬೇಕು. ನೋಡಿ, ಇವಾಗ ವುಡ್ ಪಾಲಿಷ್ ಹಾಕ್ತಾ ಇದ್ದೀನಿ. ವುಡ್ ಪಾಲಿಷ್ ಹಾಕಿದ್ಮೇಲೆ ಇದಕ್ಕೆ ಶೈನಿಂಗ್ ತುಂಬ ಚೆನ್ನಾಗಿ ಬರುತ್ತೆ, ಸ್ಟ್ಯಾಂಡ್ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಹುಳ ಏನಾದರೂ ಆಗೋ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಮತ್ತು ಸ್ಟ್ಯಾಂಡ್ ಆಗಲಿ ಇಲ್ಲಾಂದರೆ ವುಡ್ ಯಾವುದೇ ವಸ್ತು ಆಗಲಿ ನೋಡೋದಕ್ಕೆ ಶೈನಿಂಗ್ ಆಗಿರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಬೀಡಿಂಗ್ ಪೀಸ್ಗಳು ಏನು ಹಾಕಿದ್ದೀನಿ ಇದು ನಮಗೆ ಚಿಕ್ಕಪೇಟೆಲೇ ಸಿಗುತ್ತೆ. ಅಡಿಗೆ ಇಷ್ಟು ಅಂತ ಇರುತ್ತೆ, 90 ರುಪೀಸ್ ಇರುತ್ತೆ, 100 ಇರುತ್ತೆ, 150 ಇರುತ್ತೆ. ನಾವು ಯಾವ ಮೆಜರ್ಮೆಂಟ್ನಲ್ಲಿ ತೊಗೊತೀವಿ, ಆಮೇಲೆ ಯಾವ ಡಿಸೈನ್ ಮೇಲೆ ತೊಗೊತೀವಿ ಅನ್ನೋದ್ರ ಮೇಲೆ ರೇಟ್ ಫಿಕ್ಸಿಂಗ್ ಇರುತ್ತೆ. 30 ರುಪೀಸ್ 40 ರುಪೀಸಿಂದನೂ ಬೀಡಿಂಗ್ ಒಂದು ಅಡಿಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಟೀಕ್ ವುಡ್ನಲ್ಲೇ ಇದು ಮಾಡಿಸಿರೋದ್ರಿಂದ ಬೀಡಿಂಗೂ ಸಹ ಟೀಕ್ನಲ್ಲೇ ತೊಗೊಂಡಿದ್ದೀನಿ. ಅದರಲ್ಲೂ ನನಗೆ ಈ ಥರ ಫ್ಲವರ್ ಇರುವಂಥ ಡಿಸೈನ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ಈ ಬೀಡಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮಗೆ ಅಷ್ಟು ಕಾರ್ಪೆಂಟರ್ಸ್ ಎಲ್ಲ ಮಾಡ್ತಾರಲ್ವ, ಅಷ್ಟು ಫಿನಿಷಿಂಗ್ ಮಾಡೋದಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಓಕೆ ಒಂದು 80-90% ಅಷ್ಟು ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಟ್ಟಿಗೆ ನಾವು ಮಾಡಿದ್ದೀವಿ. ಯಾಕಂದರೆ ಕಾರ್ಪೆಂಟರ್ಸ್ ಹತ್ರ ಅದಕ್ಕೆ ಬೇಕಾಗಿರುವಂಥ ಕರೆಕ್ಟ್ ಟೂಲ್ಸು ಎಲ್ಲ ಇಟ್ಕೊಂಡಿರ್ತಾರೆ. ನಾವು ಅಷ್ಟೊಂದು ಟೂಲ್ಸ್ ಎಲ್ಲ ಮನೇಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವಾ. ನಮ್ಮ ಹತ್ರ ಯಾವ ಟೂಲ್ಸ್ ಇದೆಯೋ ಅದನ್ನು ಬಳಸ್ಕೊಂಡು ಈ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದೀವಿ. ಸೊ ಫ್ರೆಂಡ್ಸ್, ಹೇಗಿದೆ ನಮ್ಮನೆ ಪೂಜಾ ಸ್ಟ್ಯಾಂಡ್? ಈ ಪಾಲಿಷ್ ಕೂಡ ಹಾಕಿದ್ಮೇಲೆ ಸುಮಾರು 1 ಅಥವಾ 2 ದಿನ ಚೆನ್ನಾಗಿ ಒಣಗೋದಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಒಣಗಿದ್ಮೇಲೆ ಶೈನಿಂಗ್ ನಮಗೆ ಚೆನ್ನಾಗಿ ಬರುತ್ತೆ. ನಮ್ಮ ಬಿಡದಿ ಫಾರ್ಮ್ ಹೌಸಿಂದ ಆರೋಹಳ್ಳಿಗೆ ಹೋಗಬೇಕು ಅಂದರೆ ಸುಮಾರು 16 ರಿಂದ 18 ಕಿಲೋಮೀಟರ್ಸ್ ಆಗುತ್ತೆ. ನಾವು ಹೋಗಿದಂಥ ದಾರಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ತುಂಬಾ ವರ್ಸ್ಟ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ದೊಡ್ಡ ದೊಡ್ಡ ಹಳ್ಳಗಳು, ಅಲ್ಲಿ 2 ವೀಲರ್ಸ್ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಆ ರೋಡಲ್ಲಿ ನಾವು ಹೇಗೆ ಹೋದ್ವಿ, ಹಾಗೆ ಬರುವಾಗ ಹೇಗೆ ಔಟ್ ಪೀಸ್ಗಳನ್ನು ತೊಗೊಂಡು ಬಂದ್ವಿ ಅಂತ ನೆನೆಸ್ಕೊಂಡ್ರೆ ಈಗೂ ಸಹ ಭಯ ಆಗುತ್ತೆ. ಅಷ್ಟು ಕಷ್ಟದಿಂದ ನಾವು 2 ವೀಲರನ್ನು ಡ್ರೈವ್ ಮಾಡಿಕೊಂಡು ಬಂದ್ವಿ. ಹಾಗೆ ಈ ವುಡ್ ಪೀಸ್ಗಳು ಟೀಕ್ ವುಡ್ ಆಗಿರೋದ್ರಿಂದ ತುಂಬಾ ಹೆವಿ ಇರುತ್ತೆ. ಈ ಪೂಜಾ ಸ್ಟ್ಯಾಂಡ್ ಪೂರ್ತಿಯಾಗಿ ತಯಾರಿ ಆದಮೇಲೆ ನಾವು ಪಟ್ಟಿದಂಥ ಶ್ರಮ, ಕಷ್ಟಗಳು ಎಲ್ಲವೂ 1 ನಿಮಿಷದಲ್ಲಿ ಮಾಯ ಆದಂಗೆ ಅನ್ನಿಸ್ತು. ಸೊ ಫ್ರೆಂಡ್ಸ್, ನಮ್ಮನೆ ಪೂಜಾ ಸ್ಟ್ಯಾಂಡ್ ಅದು ಸ್ವತಃ ನಾವೇ ಮಾಡಿರುವಂಥದ್ದು. ಹೇಗಿದೆ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಹಾಗೆಯೇ ಹೊಸ ವರ್ಷ 2025ಕ್ಕೆ ನಾನು ಏನು ಶಾಪಿಂಗ್ ಮಾಡಿದೆ ಅಂತ ತುಂಬ ಜನ ಫ್ರೆಂಡ್ಸ್ ನನಗೆ ವಾಟ್ಸಪ್ ಮಾಡಿ ಕೇಳ್ತಿದ್ದೀರಾ. ಹೊಸ ವರ್ಷಕ್ಕೆ ನಾನು ಗೋಲ್ಡ್ ಏನೂ ಪರ್ಚೇಸ್ ಮಾಡಿಲ್ಲ, ಅದ್ರ ಬದಲಿಗೆ ದೇವ್ರ ಮನೆಗೆ ಹೆಚ್ಚಾಗಿಯೇ ಪರ್ಚೇಸ್ ಮಾಡಿದ್ದೀನಿ. ಅಂದರೆ ಈ ಹೊಸ ವರ್ಷದಲ್ಲಿ ಈ ಪೂಜಾ ಸ್ಟ್ಯಾಂಡ್ ಏನಿದೆ 3 ಸ್ಟೆಪ್ದು ಅದನ್ನು ಮಾಡಿಸ್ದೆ. ಜೊತೆಗೆ ಈ ಬೆಳ್ಳಿ ಆನೆಗಳು ಏನಿದೆ ಇದನ್ನು ದೇವ್ರ ಮನೆ ಪೂಜೆಗೆ ಅಂತ ತಗೊಂಡಿದ್ದೀನಿ. ಅಂದರೆ ನಾನು ದೇವ್ರ ಮನೆಯಲ್ಲಿ ಬ್ರಾಸ್ ಆನೆಗಳನ್ನು ಇಟ್ಟು ಪೂಜೆ ಮಾಡ್ತಿದ್ದೆ. ಈಗ ಆ ಬ್ರಾಸ್ ಆನೆಗಳನ್ನು ತೆಗೆದು ಅದರ ಬದಲಿಗೆ ಬೆಳ್ಳಿ ಆನೆಗಳನ್ನು ಇಡಬೇಕು ಅಂತ ತಗೊಂಡಿದ್ದೀನಿ. ಈ ಬೆಳ್ಳಿ ಆನೆಗಳು ತೂಕ 2 ಆನೆಗಳು ಸೇರಿ 225 ಗ್ರಾಮ್ನಷ್ಟು ಇದೆ. ಟೋಟಲ್ ಆಗಿ ನನಗೆ 21,000 ಚಿಲ್ಲರೆ ಆಗಿದೆ. ರೌಂಡ್ ಫಿಗರ್ ಅಂದರೆ 22,000 ಅಂತ ಹೇಳ್ಬೋದು. ಈ ಬೆಳ್ಳಿ ಆನೆಗಳ ತೂಕ 225 ಗ್ರಾಮ್ ಅಷ್ಟಿದೆ. 2 ಆನೆಗಳು ಸೇರಿ
ಮೇಕಿಂಗ್ ಚಾರ್ಜಸ್ ಇದಕ್ಕೆ 20% ಅಷ್ಟು ಚಾರ್ಜ್ ಮಾಡಿದ್ದಾರೆ. ಈ ಆನೆಗಳ ಮೇಲೆ ಕಾಣ್ತಿರುವಂಥ ಡಿಸೈನ್ಸ್, ಕಾರ್ವಿಂಗ್ಸ್ ಇದಕ್ಕೆಲ್ಲ ಮೇಕಿಂಗ್ ಚಾರ್ಜಸ್ ಹಾಕ್ತಾರೆ. ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ಸ್ ಕಮ್ ಕಸ್ಟಮರ್ ಅವರು ಅನ್ನಪೂರ್ಣ ಅಂತ ಮುನಿರಾಬಾದಿಂದ ಅವರು ಬೆಳ್ಳಿ ಆಂಜನೇಯ ಸ್ವಾಮಿಗೆ ಆರ್ಡರನ್ನು ಕೊಟ್ಟಿದ್ದರು. ಸೊ ಅವ್ರ ಆರ್ಡರ್ ಕೂಡ ರೆಡಿ ಆಗಿದೆ. ಅದನ್ನು ಒಂದು ಸಲ ನಿಮಗೆ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬೆಳ್ಳಿ ಆಂಜನೇಯ ಸ್ವಾಮಿ 156 ಗ್ರಾಮ್ ಅಷ್ಟು ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಗದೆ ಇಟ್ಕೊಂಡಿದೆ. ಈ ಆಂಜನೇಯ ಸ್ವಾಮಿ ವಿಗ್ರಹ ಏನಿದೆ ಇದು 156 ಗ್ರಾಮ್ ಇದೆ. ಪ್ಲಸ್ ಮೇಕಿಂಗ್ ಚಾರ್ಜಸ್ ಎಲ್ಲನೂ ಸೇರಿ 18,300 ರೂಪಾಯಿ ಆಗಿದೆ. ಸೊ ಈಗ ನಮ್ಮ ಅನ್ನಪೂರ್ಣ ಅವ್ರದ್ದು ಆಂಜನೇಯ ಸ್ವಾಮಿ ವಿಗ್ರಹ ರೆಡಿಯಾಗಿದೆ. ಇದನ್ನು ನಾಳೆ ನಾನು ಅವ್ರಿಗೆ ಕೊರಿಯರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ ಕಾರ್ವಿಂಗ್ಸ್, ಡಿಸೈನ್ಸ್ ಇದೆಲ್ಲನೇ ತುಂಬಾ ಚೆನ್ನಾಗಿದೆ. ಈಗಾಗಲೇ ಸುಮಾರಷ್ಟು ಸಬ್ಸ್ಕ್ರೈಬರ್ಸ್ ನಮ್ಮ ಹತ್ರ ಬೆಳ್ಳಿ ಶಿವಲಿಂಗನ ತಯಾರಿ ಮಾಡಿಸ್ಕೊಂಡು ತೊಗೊಂಡಿದ್ದೀರಾ. ನಿಮಗೆಲ್ಲ ಕೊರಿಯರ್ ಮಾಡಿದ್ದೀವಿ. ನಾವೀಗ ನೋಡ್ತಿರೋಂಥದ್ದು ಹಾಲ್ಮಾರ್ಕ್ ಪ್ರಿಂಟ್ ಇದು. ಸೊ ವಿತ್ ಹಾಲ್ಮಾರ್ಕ್ ನಿಮಗೆ ಬೆಳ್ಳಿ ದೇವರ ವಿಗ್ರಹಗಳು ಬಂದು ನಿಮ್ಮನೆಗೆ ಸೇರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಬೆಳ್ಳಿಯಲ್ಲಿ ದೇವ್ರ ವಿಗ್ರಹಗಳನ್ನು ಮಾಡಿಸ್ಕೋಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಎರಡರಲ್ಲೂ ಫೋನ್ ಅವರನ್ನು ಕೊಟ್ಟಿರ್ತೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮ ಮುಂದಿನ ವಿಡಿಯೋದಲ್ಲಿ ಈ ಆನೆಗಳನ್ನು ಪೂಜಾ ಮನೆಯಲ್ಲಿ ಹೇಗೆ ಇಟ್ಟು ನಾನು ಪೂಜೆ ಮಾಡಿದೆ, ಹಾಗೆಯೇ ದೇವ್ರ ಮನೆಯಲ್ಲಿ ಆನೆಗಳನ್ನು ಇಟ್ಟು ಪೂಜೆ ಮಾಡಿದ್ರೆ ಯಾವ ಥರದ ವಿಶೇಷ ಲಾಭಗಳು, ಧನಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ಮರೀದಿರ ನಮ್ಮ ಮುಂದಿನ ವಿಡಿಯೋ ನೋಡಿ. ಫ್ರೆಂಡ್ಸ್, ಹಾಗೆಯೇ ನಾನಿವತ್ತು ವೇರ್ ಮಾಡಿರುವಂಥ ಈ ವೈಟ್ ಬ್ಲೌಸ್ ಏನಿದೆ ಇದು ಥ್ರೆಡ್ ವರ್ಕಲ್ಲಿ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ. ಯಾವುದೇ ಥರದ ಫಂಕ್ಷನ್ಸ್ಗೆ, ಪಾರ್ಟೀಸ್ಗೆ ನಾವು ಯಾವುದೇ ಥರದ ರೇಷ್ಮೆ ಸೀರೆಗಳಿಗೆ, ಪ್ಲೇನ್ ಸೀರೆಗಳಿಗೆ ಈ ಬ್ಲೌಸ್ ಪೀಸ್ ಅಂದರೆ ಬ್ಲೌಸನ್ನು ಮ್ಯಾಚ್ ಮಾಡಿಕೊಂಡು ಹಾಕೋಬೋದು. ಈ ಬ್ಲೌಸ್ ಮೆಟೀರಿಯಲ್ ಏನಿದೆ ಇದು ನಮ್ಮ ಪ್ರೀಚ್ ಫ್ಯಾಷನ್ಸ್ ಪೇಜ್ನಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಉದ್ದನೆ ಸ್ಲೀವ್ಸನ್ನು ಇಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ ನೀವು ಇದನ್ನು ತರಿಸ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಮತ್ತೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ. Thank you.